ಪಂಢರಾಪುರದ ಪಾಂಡುರಂಗ ವಿಠ್ಠಲನ ದೇವಾಲಯದಲ್ಲಿ ಒಂದು ವೇಶ್ಯೆಯ ಸಮಾಧಿ ಹಾಕಿದೆ. ಕನ್ಹೋಪಾತ್ರ ಒಂದು ವೇಶ್ಯೆಯ ಮಗಳಾಗಿ ಹುಟ್ಟಿದ ಈಕೆ ಅತಿ ಸುಂದರವಾಗಿರ್ತಾಳೆ. ಅವಳು ಸಂಗೀತವನ್ನ ನಾಟ್ಯವನ್ನ ಕಲಿತು ರಾಜರ ಸಭೆಗಳಲ್ಲಿ ಕುಣಿತಿದ್ಲು, ಹಾಡ್ತಿದ್ಲು. ಆದ್ರೂ ಕೂಡ ಅವಳ ಜೀವನದಲ್ಲಿ ಏನೋ ಒಂದು ಕೊರತೆ ಕಾಣ್ತಿರುತ್ತೆ. ಕೈ ತುಂಬಾ ಹಣವಿದ್ದರೂ ಕೂಡ ನೆಮ್ಮದಿ ಇರೋದಿಲ್ಲ. ಹೀಗೆ ಯೋಚನೆ ಮಾಡ್ತಾ ಒಂದಿನ ಕೂತಿರ್ಬೇಕಾದ್ರೆ ವಿಠ್ಠಲ ವಿಠ್ಠಲ ಅನ್ನೋ ನಾಮಘೋಷಣೆ ಕೇಳಿಬರುತ್ತೆ. ಏನದು ಅಂತ ನೋಡಿದಾಗ ಒಂದಿಷ್ಟು ಭಕ್ತರ ಗುಂಪು ವಿಠ್ಠಲನ ನಾಮಸ್ಮರಣೆ ಮಾಡ್ತಾ ಪಂಢರಾಪುರಕ್ಕೆ ಹೋಗ್ತಿರ್ತಾರೆ. ಕನ್ಹೋಪಾತ್ರ ಆ ಭಕ್ತರ ಬಳಿ ಹೋಗಿ, ನಾನೊಬ್ಬ ವೇಶ್ಯೆ, ನಾನು ವಿಠ್ಠಲನ ದರ್ಶನ ಮಾಡಬಹುದಾ ಅಂತ ಕೇಳ್ತಾರೆ. ಅದಕ್ಕೆ ಆ ಭಕ್ತರು, ಈ ಸಕಲ ಚರಾಚರದಲ್ಲಿ ಯಾವ ಜೀವಿ ಬೇಕಾದ್ರೂ ವಿಠ್ಠಲನ ದರ್ಶನವನ್ನ ಮಾಡಬಹುದು, ಅವನನ್ನ ಮುಟ್ಟಬಹುದು, ನೀವು ಕೂಡ ಬಂದು ದರ್ಶನವನ್ನ ಮಾಡಿ ತಾಯಿ ಅಂತ ಆ ಭಕ್ತರು ಹೇಳ್ತಾರೆ. ಅವರ ತಾಯಿಯನ್ನ ಒಪ್ಪಿಸಿ ಕನ್ಹೋಪಾತ್ರ ಪಂಢರಾಪುರಕ್ಕೆ ಹೊರಡ್ತಾಳೆ. ಪಂಢರಾಪುರದಲ್ಲಿ ವಿಠ್ಠಲನ ದರ್ಶನವನ್ನ ಮಾಡ್ತಾಳೆ. ಅವಳು ಅಲ್ಲೇ ಇದ್ದು ದೇವಾಲಯವನ್ನ ದಿನನಿತ್ಯ ಸ್ವಚ್ಛ ಮಾಡಿ ಪಾಂಡುರಂಗ ವಿಠ್ಠಲನ ಕೀರ್ತನೆಗಳನ್ನ ಬರಿತಿದ್ಲು. ಹೀಗೆ ಒಬ್ಬ ರಾಜ ಅವಳ ಸೌಂದರ್ಯಕ್ಕೆ ಬೆರಗಾಗಿ ಅವಳನ್ನ ಕರೆತೆನ್ನಿ ಅನ್ನೋ ಆದೇಶ ಮಾಡ್ತಾರೆ. ಅವಳನ್ನ ಅರಮನೆಗೆ ಕರೆಸ್ಕೊಂಡು ಅವಳನ್ನ ಬಲವಂತ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವಳು, ನನ್ನ ಸರ್ವಸ್ವವನ್ನ ವಿಠ್ಠಲನಿಗೆ ಕೊಟ್ಬಿಟ್ಟಿದೀನಿ ಅಂತ ಹೇಳ್ತಾರೆ. ಆದ್ರೂ ಕೂಡ ರಾಜ ಅವಳನ್ನ ಬೆದರಿಸಿರ್ತಾನೆ. ದಿಕ್ಕೇ ತೋಚ್ದಿರ ಕನ್ಹೋಪಾತ್ರ ವಿಠ್ಠಲನ ಮುಂದೆ ಬಂದು ನಿಲ್ತಾಳೆ. ನನಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರು ಬೇಡ ಸ್ವಾಮಿ, ನನ್ನನ್ನ ಕಾಪಾಡಿ ಅಂತ ಬೇಡ್ಕೊಂತಾಳೆ. ಆಗ ಒಂದು ಬೆಳಕು ಅವಳ ಮುಂದೆ ಕಾಣುತ್ತೆ. ಅದರಲ್ಲಿ ಪಾಂಡುರಂಗ ವಿಠ್ಠಲನ ದರ್ಶನವಾಗುತ್ತೆ. ವಿಠ್ಠಲನ ದರ್ಶನ ಮಾಡಿದ ಅವಳ ಜನ್ಮ ಸಾರ್ಥಕವಾಗೋಗುತ್ತೆ. ಅವಳು ಅಲ್ಲೇ ಅವಳ ಪ್ರಾಣವನ್ನ ಬಿಟ್ಟು ವಿಠ್ಠಲನಲ್ಲಿ ಐಕ್ಯವಾಗೋಗ್ತಾಳೆ. ಅವಳ ಈ ಭಕ್ತಿಯನ್ನ ಕಂಡ ಜನರು ಅವಳಿಗಾಗಿ ಒಂದು ಸಮಾಧಿಯನ್ನ ದೇವಸ್ಥಾನದಲ್ಲೇ ಕಟ್ತಾರೆ. ಈಗಲೂ ಕೂಡ ಪಂಢರಾಪುರದ ಪಾಂಡುರಂಗನ ದೇವಾಲಯದಲ್ಲಿ ಒಂದು ವೃಕ್ಷದ ಕೆಳಗಡೆ ಸಂತ ಕನ್ಹೋಪಾತ್ರಳ ಸಮಾಧಿ ಇದೆ. ನಮ್ಮ ಜಾತಿ, ಮತ, ಧರ್ಮ, ಕೆಲಸ ಯಾವುದೇ ಆಗಿರಲಿ, ಭಕ್ತಿಯಿಂದ ವಿಠ್ಠಲ ಅಂದರೆ ಓಡೋಡಿ ಬರುವನು ಪಾಂಡುರಂಗ ಅಲ್ವಾ? ಹೇಳಿ ವಿಠ್ಠಲ ವಿಠ್ಠಲ.